ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯವರು ಎಗ್ ಬಾಲ್ಸ್ ಮಾಡಬೇಕು ಅಂದ್ಬಿಟ್ಟು ಎಗ್ ಬಾಲ್ಸ್ ರೆಸಿಪಿನ ಮಾಡ್ತಿದ್ದಾರೆ. ಇವತ್ತು ಅವರೇ ಮಾಡ್ತಿದ್ದಾರೆ. ಹೇಗೆ ಮಾಡೋದು ಅಂತ ತೋರಿಸ್ತಿದ್ದಾರೆ. ಹಾಗಿದ್ರೆ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದಾರೆ. ನೆಕ್ಸ್ಟ್ ಸ್ಟವ್ ಆನ್ ಮಾಡಿ ಆ ಪಾತ್ರೆನ ಇಟ್ಬಿಟ್ಟು ನೀರು ಹಾಕ್ಕೊತಿದ್ದಾರೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ಅವರು ಇಲ್ಲಿ 5 ಮೊಟ್ಟೆನ ತೊಗೊಂಡಿದ್ದಾರೆ. 5 ಮೊಟ್ಟೆನ ಒಂದೊಂದಾಗಿ ನೀರು ಬಿಸಿ ಆದಮೇಲೆ ಹಾಕ್ಕೋತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅವರು ಕಲ್ಲುಪ್ಪನ್ನ ಹಾಕ್ಕೋತಾ ಇದ್ದಾರೆ ಮೊಟ್ಟೆ ಬೇಯೋದಕ್ಕೋಸ್ಕರ. ಈಗ ಒಂದು 4ರಿಂದ 5 ಪೀಸ್ ಬ್ರೆಡ್ ತೊಗೊಂಡಿದ್ದಾರೆ ಬ್ರೆಡ್ ಕ್ರಮ್ಸ್ ಮಾಡೋದಕ್ಕೋಸ್ಕರ. ಈ ಥರ ಸಣ್ಣ ಸಣ್ಣ ಚೂರು ಮಾಡಿ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಥರ ಆದರೆ ಸಾಕು. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದಾರೆ. ಇದು ಆಗಿದೆ. ಇವಾಗ ಎಗ್ಗೆಲ್ಲ ಬೆಂದಿದೆಯಲ್ವ, ಸ್ವಲ್ಪ ಜಾಸ್ತಿ ಬಿಸಿ ಇದ್ದಿದ್ದರಿಂದ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ಥರ ಹಾಕ್ಕೊಂಡಿದ್ದಾರೆ. ಒಂದೊಂದಾಗಿ ಈ ಥರ ಮಾಡಿಕೊಂಡು ಎಗ್ನ ಸಿಪ್ಪೆ ತಗೋತಾ ಇದ್ದಾರೆ. ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ಎಗ್ ಅಂದರೆ ಎಲ್ರಿಗೂ ತುಂಬ ಇಷ್ಟ. ವೆರೈಟಿಯಾಗಿ ಎಗ್ಗಲ್ಲಿ ಯಾವಾಗಲೂ ಮಾಡ್ತಾ ಇರ್ತಾರೆ. ಇವತ್ತು ಎಗ್ ಬಾಲ್ಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಒಂದು ಬೌಲ್ಗೆ ಎಗ್ ಸಿಪ್ಪೆ ಎಲ್ಲ ತಗೊಂಡಿದ್ವಲ್ಲ, ಅದನ್ನು ಒಂದೊಂದಾಗಿ ಈ ಥರ ತುರಿದಿಟ್ಕೋಬೇಕು. ನೋಡ್ಬೋದು, ಈ ಥರ ತುರಿದಿಟ್ಕೊಂಡ್ರೆ ಸಾಕು. ಇದಾಗಿದೆ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ 1 ಸ್ಪೂನು, ಗರಂ ಮಸಾಲ 1/2 ಸ್ಪೂನ್, 1 ಸ್ಪೂನ್ ಕಾರ್ನ್ಫ್ಲೋರು ಮತ್ತು 1/4 ಸ್ಪೂನ್ ಅರಿಶಿನ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಅದಕ್ಕೆ ಹಾಕ್ಕೊತಿದ್ದಾರೆ. ನೀವು ನೋಡ್ಬೋದು. ಲಾಸ್ಟಲ್ಲಿ 1 ಪೀಸ್ ಶುಂಠಿನ ಈ ಥರ ತುರಿದು ಹಾಕ್ಕೊತಿದ್ದಾರೆ. ಫ್ಲೇವರಿಗೋಸ್ಕರ, ಡೈಜೆಷನ್ ಚೆನ್ನಾಗಾಗಲಿ ಅಂತ ಅದಕ್ಕೋಸ್ಕರ ಶುಂಠಿನ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಸೈಜ್ ಬೇಕೋ ಆ ಥರ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ ಮಾಡಿಟ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು ಬೌಲ್ಗೆ ಇಲ್ಲಿ 1 ಎಗ್ಗನ್ನ ಒಡೆದು ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ, ಉಪ್ಪನ್ನ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಇವಾಗ ಬ್ರೆಡ್ ಕ್ರಮ್ಸು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಎಗ್, ಅದೆಲ್ಲ ಇಟ್ಕೊಂಡಿದ್ದಾರೆ. ಈಗ ಒಂದೊಂದೇ ಎಗ್ ಬಾಲ್ಸ್ನ ಎಗ್ಗಲ್ಲಿ ಹಚ್ಬಿಟ್ಟು ಈ ಥರ ಬ್ರೆಡ್ ಕ್ರಮ್ಸಲ್ಲಿ ಫುಲ್ ಅದು ಹಿಡ್ಕೊಳ್ಳೋ ತನಕ ಇದು ಮಾಡಿಕೊಂಡು ಇಟ್ಕೋತಾ ಇದ್ದಾರೆ. ನೀವು ನೋಡ್ಬೋದು. ಎಲ್ಲನೂ ಕೂಡ ಅದೇ ಥರ ಮಾಡಿ ಇಟ್ಕೋತಾ ಇದ್ದಾರೆ. ಎಗ್ಸ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಡೈಲಿ ಒಂದೇ ಥರ ತಿನ್ನೋದು ಬದಲು ಈ ಥರ ಎಗ್ಸಲ್ಲಿ ಈ ಥರ ಡಿಫ್ರೆಂಟ್ ಟೈಪಾಗಿ ಕುಕ್ ಮಾಡ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವ. ಮಕ್ಳಿಗೂ ಇಷ್ಟ ಆಗುತ್ತೆ ನಾವು ಬೇರೆ ಥರ ಕುಕ್ ಮಾಡಿ ಕೊಟ್ಟರೆ. ನೋಡಿ, ಎಲ್ಲ ಇದು ರೆಡಿಯಾಗಿದೆ. ಒಂದೊಂದಾಗಿ ಎಲ್ಲ ಜೋಡಿಸಿಟ್ಕೊಂಡಿದ್ದಾರೆ. ನೀವು ನೋಡ್ಬೋದು. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸನ್ಪ್ಯೂರ್ ಆಯಿಲ್ ಹಾಕ್ಕೊತಾ ಇದ್ದಾರೆ. ನೋಡ್ಬೋದು, ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಈ ಥರ ಎಣ್ಣೆಗೆ ಹಾಕ್ಕೊತಾ ಇದ್ದಾರೆ. ನೋಡ್ಬೋದು. ಇದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋಕ್ಕೆ ಹೋಗ್ಬಿಡಿ, ಸೀದೋಗುತ್ತೆ. ಈ ಥರ ಕಮ್ಮಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈ ಥರ ಕಲರ್ ಚೇಂಜ್ ಆದರೆ ಸಾಕು, ತೆಗೆದಿಟ್ಕೊಬಿಡಿ. ತುಂಬ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಸೀದೋಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಒನ್ ಟೈಮ್ ಹಾಕಿದ್ದಾಯಿತು. ಈಗ ಸೆಕೆಂಡ್ ಟೈಮ್ ಹಾಕ್ಕೋತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.